ಬೆಂಗಳೂರಲ್ಲಿ ಮನೆ ಹುಡುಕೋದು ಸ್ವರ್ಗನ ಹುಡುಕ ಹೋಯ್ತಿರಂಗೆ. ನಮ್ಗಂತೂ ಸಿಗಲ್ಲ, ಬೇರೆಯವ್ರು ಸಿಗಕ್ಕೂ ಚಾನ್ಸೇ ಇಲ್ಲ. ಅದ್ರಲ್ಲೂ ಓಝೋನ್ ಅವ್ರುಗಳು ಕೇಳೋ ಕ್ವಶನ್ ಅಂತೂ IT ಕಂಪ್ನಿಲಿ ಇಂಟರ್ವ್ಯೂಗಿಂತ ಕಷ್ಟ ಇರ್ತದೆ ಗುರು. ಒಬ್ಬವನ್ನ ಕೇಳ್ತಾನೆ ಎಷ್ಟಪ್ಪ ಪ್ಯಾಕೇಜು ನಿಂದು ಅಂತ. ನಾನು ಅದಕ್ಕೆ ಒಂದ್ 4 ಲಕ್ಷ ಸರ್ ಪ್ಯಾಕೇಜು ಅಂತ ಅಂದ್ರೆ, ಬರೋ ದುಡ್ಡೆಲ್ಲ ರೆಂಟ್ಗೆ ಹೊಂಡೈತದಲ್ಲಪ್ಪ, ನಿಮ್ ಮನೆ ಖರ್ಚಿಗೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಕೇಳ್ತೋ ಅಂದ್ರೆ ವೆಜ್ಜಾ ನಾನ್ ವೆಜ್ಜಾ ತಿನ್ನೋದು ನೀವು ಅಂತ ಕೇಳ್ತಾನೆ. ನಾನ್ ಅದಕ್ಕೆ ಪ್ಯೂರ್ ವೆಜ್ ಸರ್ ಅಂತ ಅಂದ್ರೆ, ಏನ್ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀಯ ಮನೇಲೆ ಮಾಡ್ಕೊಂಡ್ ತಿಂತೀಯ ಅಂತ ಕೇಳ್ತಾರೆ. ನಾನೇನಾರ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀನಿ ಅಂತ ಏನಾರ ಹೇಳ್ಬಿಟ್ರೆ, ನಿಂಗೆ ಊಟ ತಂದ್ಕೊಡೋ ಡೆಲಿವರಿ ಬಾಯ್ ನಾನ್ ವೆಜ್ ಆಗಿರ್ತಾನೆ ಅಲ್ವಾ, ಅದಕ್ಕೋಸ್ಕರ ನಿಂಗೆ ಮನೆ ಕೊಡಲ್ಲ ಅನ್ಬಿಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದೆಲ್ಲ ಬಿಡಿ, ನಾವೀಗ ಹೊಸ ಮನೆ ಏನಾರು ಹೋಗ್ಬೇಕು ಅಂತ ಅಂದ್ರೆ 11 ತಿಂಗಳು ದುಡ್ಡನ್ನ ಮುಂಚೆನೆ ಕೊಡ್ಬೇಕು. ನಾನೇನು ಅವ್ರಿಗೆ ಮನೆನ ರೆಂಟ್ಗೆ ಹೋಯ್ತಾ ಇದೀನೋ, ಇಲ್ಲ ಅವ್ರಿಗೆ ಎಜುಕೇಶನ್ ಲೋನ್ ಕೊಡಕ್ ಹೋಯ್ತಾ ಇದೀನೋ. ಇವೆಲ್ಲ ದುಡ್ಡು ಸಿಕ್ಕರೆ ಮನೆ ಸಿಗಲ್ಲ, ಮನೆ ಸಿಕ್ಕರೆ ಓನರ್ ಸರಿ ಇರಲ್ಲ. ಏನ್ ಮಾಡುವ ನಾವು ಅದಕ್ಕೆ?